ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಶ್ರೀಪತಿ ವೆಂಕಟೇಶ್, ದ ರೀಜನಲ್ ಟ್ರೇಡರ್. ಸೊ ಇವತ್ತು ಸೂಪರ್ ಟ್ರೆಂಡ್ ಸ್ಟ್ರಾಟಜಿ ನಾನೇನು ಪ್ರೀವಿಯಸ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೆ ಅದ್ರ ಬಗ್ಗೆ ಫರ್ದರ್ ಡಿಸ್ಕಸ್ ಮಾಡೋಣ. ಆ ಒಂದು ಸ್ಟ್ರಾಟಜಿ ಬೇಸ್ಡ್ ಹೇಗೆ ಸ್ವಿಂಗ್ ಟ್ರೇಡ್ ತೊಗೋಬೋದು, ಎಷ್ಟು ರಿಟರ್ನ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ನನಗೆ ನಮ್ಮ ಗ್ರೂಪ್ ಮೆಂಬರ್ಸಿಂದ ಕನ್ನಡದಲ್ಲಿ ಕೂಡ ಕನ್ನಡದಲ್ಲಿ ಮಾಡಿದ್ರೆ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತೆಲ್ಲ ರಿಕ್ವೆಸ್ಟ್ ಬಂತು. ಹಾಗಾಗಿ ಕನ್ನಡದಲ್ಲಿ ಕೂಡ ಮಾಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಕನ್ನಡದಲ್ಲೂ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಪಾರಸ್ ಡಿಫೆನ್ಸ್ ಅಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಸ್ವಿಂಗ್ ಟ್ರೇಡಿಂಗ್ ಹೇಗೆ ಗೇನ್ ಕೊಟ್ಟಿತ್ತು 44% ಅಂತ ಡಿಸ್ಕಸ್ ಮಾಡಿದೆ. ನಿಮ್ಗೆ ಬೇಕಾದರೆ ನನ್ನ ಚಾನಲ್ ದ ರೀಜನಲ್ ಟ್ರೇಡರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಒಂದು ಚಾನಲ್ಗೆ ಹೋಗಿ ಈ ವಿಡಿಯೋನ ನೀವು ನೋಡ್ಬೋದು. ಓಕೆ, ಸೊ ಇವಾಗ ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ನೀವು ಮಾಡಲಿಕ್ಕೆ ಅಂದರೆ ತಗೊಳ್ಳಿಕ್ಕೆ ನೀವು 3 ಇಂಡಿಕೇಟರ್ಸ್ನ ಯೂಸ್ ಮಾಡಬೇಕು. ಒಂದು ಸೂಪರ್ ಟ್ರೆಂಡ್, ಇನ್ನೊಂದು EMA, ಇನ್ನೊಂದು ಬಂದ್ಬಿಟ್ಟು MACD ಅಂತ. ಓಕೆ, ಈ 3 ಇಂಡಿಕೇಟರ್ಸ್ ನೀವು ಯೂಸ್ ಮಾಡಬೇಕಾಗತ್ತೆ. ನೀವೇನಾದರೂ ಟ್ರೇಡಿಂಗ್ ವ್ಯೂ ಫ್ರೀ ವರ್ಷನ್ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಬರೀ 2 ಇಂಡಿಕೇಟರ್ ಅಲೋ ಮಾಡ್ತಾರೆ. ನೀವು ಒಂದು ಕೆಲಸ ಮಾಡ್ಬೋದು, ಬ್ರೋಕರ್ ಇದು ಚಾಟ್ನಲ್ಲಿ ನೀವು ಅದನ್ನು ಪ್ಲಾಟ್ ಮಾಡಿ ಯೂಸ್ ಮಾಡ್ಬೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ನಾನು ಇಂಡಿಕೇಟರ್ಸ್ನೆಲ್ಲ ಹಾಕಿಟ್ಟಿದ್ದೀನಿ. ನಿಮಗೆ ಎಲ್ಲಿ ನೀವು ಇಂಡಿಕೇಟರ್ಸ್ ಹಾಕ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಟ್ರೇಡಿಂಗ್ ವ್ಯೂ ಚಾರ್ಟು. ಆ ಚಾರ್ಟ್ ಮೇಲ್ಗಡೆ ಇಂಡಿಕೇಟರ್ಸ್ ಅಂತಿದೆ. ಇಲ್ಲಿ ಇಂಡಿಕೇಟರ್ಸ್ ಹತ್ರ ನೀವು ಹೋಗ್ಬಿಟ್ಟು ನೀವು ಫಸ್ಟು EMA ಅಂತ ಪ್ಲಾಟ್ ಮಾಡ್ಕೋಬೇಕು. ಸೊ ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೊನೆನ್ಷಿಯಲ್ ಅಂತ. ಸೊ ನಿಮಗೆ ಫ್ರೀ ವರ್ಷನ್ ಇದ್ದರೆ ನೀವು EMA 10, 20, 50, 100, 200 ಅಂತ ಒಂದೇ ಇಂಡಿಕೇಟರ್ನಲ್ಲಿ 4ರಿಂದ 5 EMA ಯೂಸ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಂಡಿಕೇಟರ್ ಬಂದ್ಬಿಟ್ಟು ಸೂಪರ್ ಟ್ರೆಂಡ್ ಅಂತ. ಸೂಪರ್ ಟ್ರೆಂಡ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಇಂಡಿಕೇಟರ್ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು MACD ಅಂತ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ 3 ಸೆಲೆಕ್ಟ್ ಮಾಡಿ ಪ್ಲಾಟ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ. ಒಂದು ನಿಮಿಷ. ಸೊ ಈ ಸ್ಟ್ರಾಟಜಿ ಕಂಡೀಷನ್ ಏನಂತ ಅಂದರೆ, ಸೊ ನೀವು ಫಸ್ಟು ಮಂತ್ಲಿ ಟೈಮ್ ಫ್ರೇಮ್ಗೆ ಹೋಗಬೇಕು. ಮಂತ್ಲಿ ಟೈಮ್ ಫ್ರೇಮ್ನಲ್ಲಿ ಏನು ಚೆಕ್ ಮಾಡಬೇಕು ಅಂದರೆ, ಪ್ರೈಸು 200 EMA ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆಯಾ ಅಂತ ನೋಡಬೇಕು. ನೆಕ್ಸ್ಟು ಸೂಪರ್ ಟ್ರೆಂಡು ಗ್ರೀನ್ ಆಗಿದೆಯಾ ಅಂತ ನೋಡಬೇಕು. ಅದಾದಮೇಲೆ 20 ನೋಡಿ, ಇದೆರಡು ಇದೆಯಲ್ಲ, ಇದು EMA. ಓಕೆ, ನಾನು 10 ಬ್ಲ್ಯಾಕ್ ಲೈನ್ ಬಂದ್ಬಿಟ್ಟು 10 EMA, ಗ್ರೀನ್ ಲೈನ್ ಬಂದ್ಬಿಟ್ಟು 20 EMA, ಈ ಬ್ಲೂ ಲೈನ್ ಬಂದ್ಬಿಟ್ಟು 200 EMA. ಓಕೆ, ಸೊ 20 ಮತ್ತು 10 EMA ಮೇಲ್ಗಡೆ ಪ್ರೈಸ್ ಹೋಗ್ತಾ ಇದೆಯಾ ಅಂತ ನಾವು ಕನ್ಫರ್ಮ್ ಮಾಡಬೇಕು ಮಂತ್ಲಿ ಟೈಮ್ ಫ್ರೇಮ್ನಲ್ಲಿ. ಅದಾದಮೇಲೆ ಕೆಳಗಡೆ MACD ಆರೆಂಜ್ ಲೈನ್ನ ಕ್ರಾಸ್ ಆಗಿದೆಯಾ, ಮೇಲ್ಗಡೆ ಹೋಗ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡಬೇಕು. ಜೊತೆಗೆ ಈ 0 ಲೈನ್ ಮೇಲ್ಗಡೆ ಟ್ರೇಡ್ ಆಗ್ತಾ ಇರಬೇಕು, ಅಂದರೆ ಇಂಡಿಕೇಟರ್ ಪಾಸ್ ಆಗ್ತಾ ಇರಬೇಕು. ಮತ್ತು ಇಲ್ಲಿ ಗ್ರೀನ್ ಬಾರ್ಸ್, ಇಲ್ಲಿ ಕೆಳಗಡೆ ನೋಡೋದಲ್ಲ, ಈ ಗ್ರೀನ್ ಬಾರ್ ಬಂದಿರಬೇಕು. ಓಕೆ, ಸೇಮ್ ಥಿಂಗ್ನ ನೀವು ಲೋವರ್ ಟೈಮ್ ಫ್ರೇಮ್ನಲ್ಲಿ ಅಂದರೆ ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ನೋಡಬೇಕು. ಸೊ ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ನೀವು ನೋಡಿದ್ರೆ ಪ್ರೈಸು 200 EMAಗೆ ಬಂದು ಬೌನ್ಸ್ ಆಗ್ತಾ ಇದೆ. ಆಮೇಲೆ ಸೂಪರ್ ಟ್ರೆಂಡ್ ಗ್ರೀನಾಗಿ ಟರ್ನ್ ಆಗಿದೆ. ಕೆಳಗಡೆ MACD ಆರೆಂಜ್ ಲೈನ್ಗಿಂತ ಮೇಲೆ ಮತ್ತು 0 ಲೈನ್ಗಿಂತ ಮೇಲೆ ಹೋಗ್ತಾ ಇದೆ. ಆಮೇಲೆ ಗ್ರೀನ್ ಬಾರ್ಸ್ ಬಂದಿದೆ. ಸೊ ಕಂಡೀಷನ್ ಮೀಟ್ ಆಗ್ತಾ ಇದೆ. ಆಮೇಲೆ ಡೈಲಿ ಟೈಮ್ ಫ್ರೇಮ್ಗೆ ಹೋಗಬೇಕು. ಡೈಲಿ ಟೈಮ್ ಫ್ರೇಮ್ನಲ್ಲೂ ಸೇಮ್ ರಿಪೀಟ್ ಮಾಡಬೇಕು ನೀವು. ಸೊ ಪ್ರೈಸ್ ಬಂದ್ಬಿಟ್ಟು 200 EMA ಮೇಲೆ ಹೋಗ್ತಾ ಇದೆ. 20 ಮತ್ತು 10 EMA ಮೇಲೆ ಬೌನ್ಸ್ ಆಗ್ತಾ ಇದೆ. MACD ಆರೆಂಜ್ ಲೈನ್ ಕ್ರಾಸ್ ಮಾಡಿ ಬ್ಲೂ ಲೈನ್ ಮೇಲೆ ಹೋಗ್ತಾ ಇದೆ. ಗ್ರೀನ್ ಬಾರ್ಸ್ ಇದೆ, 0 ಲೈನ್ ಮೇಲ್ಗಡೆ ಇದೆ. ಸೊ 1 ಡೇ ಟೈಮ್ ಫ್ರೇಮ್ನಲ್ಲೂ ನಮಗೆ ಕಂಡೀಷನ್ ಮೀಟ್ ಆಗ್ತಾ ಇದೆ. ಸೊ ಯಾವಾಗ ನಾವು ಟ್ರೇಡ್ ತೊಗೋಬೇಕು ಅಂತಂದರೆ, ಸೊ ಫಸ್ಟು ಮಂತ್ಲಿ ಟೈಮ್ ಫ್ರೇಮ್ನಲ್ಲಿ ನೋಡಬೇಕು, ನೆಕ್ಸ್ಟು ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ನೋಡಬೇಕು, ಆಮೇಲೆ ಡೈಲಿ ಟೈಮ್ ಫ್ರೇಮ್ನಲ್ಲಿ ರೀಸೆಂಟ್ ಹೈ ಇರುತ್ತಲ್ಲ. ರೀಸೆಂಟ್ ಹೈ ಅಂದರೆ ನೋಡಿ, ಗ್ರೀನ್ ಆದಮೇಲೆ ರೀಸೆಂಟ್ ಹೈ ಯಾವುದು? ಈ ಕ್ಯಾಂಡಲ್. ಈ ಕ್ಯಾಂಡಲ್ ಹೈ ಬಂದ್ಬಿಟ್ಟು ರೀಸೆಂಟ್ ಹೈ. ಇದನ್ನು ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಲೈನ್ ಮಾಡ್ಕೋಬೇಕು. ಹೇಗೆ ಅಂದರೆ ಹೀಗೆ. ಓಕೆನಾ? ಸೊ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಟ್ರೆಂಡ್ ಲೈನ್ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಹತ್ರ. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಪ್ರೈಸ್ ಯಾವಾಗ 10 ಇಲ್ಲ 20 EMAಗೆ ಬಂದು ಬೌನ್ಸ್ ಆಗುತ್ತೆ, ಆಮೇಲೆ ಈ ಪರ್ಟಿಕ್ಯುಲರ್ ಲೈನ್ ಏನಿದೆ ಇದನ್ನು ಕ್ರಾಸ್ ಆಗುತ್ತಲ್ಲ, ಅಲ್ಲಿ ನೀವು ಟ್ರೇಡ್ನ
ಇನಿಷಿಯೇಟ್ ಮಾಡಬೇಕಂದ್ರೆ ಎಂಟ್ರಿ ತೊಗೊಳ್ಬೇಕು. ನಿಮ್ಮದು ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಂದರೆ, ನೀವು ಎಂಟ್ರಿ ಕ್ಯಾಂಡಲಿಂದ ಪ್ರೀವಿಯಸ್ ಲೋ ಅಂದರೆ ಪ್ರೀವಿಯಸ್ ಸ್ವಿಂಗ್ ಲೋ ಎಷ್ಟು ಪರ್ಸೆಂಟ್ ಬರ್ತಾ ಇದೆ? 5.58%. ಇಲ್ಲಾಂದರೆ 10 EMA ಇಲ್ಲ 20 EMA ಕೆಳಗಡೆ ನಿಮ್ಮದು ಸ್ಟಾಪ್ ಲಾಸ್ ಇರಬೇಕು, ಅಂದರೆ 7%. ಸೊ ನೀವು ಅದು ಸ್ಟಾಪ್ ಲಾಸು. ನೀವು ಟಾರ್ಗೆಟ್ ಎಲ್ಲಿ ತೊಗೊಳ್ಬೋದು ಅಂದರೆ, ಸೊ ನೀವು ಎಂಟ್ರಿ ಆದಮೇಲೆ ಓಕೆ, ನೆಕ್ಸ್ಟು ಈ ಪ್ರೈಸ್ ಯಾವಾಗ 10 EMA ಕೆಳಗಡೆ ಕ್ಲೋಸ್ ಆಗುತ್ತೆ, ತುಂಬ ಕನ್ಸರ್ವೇಟಿವ್ ಅಂದರೆ 10 ತೊಗೊಳ್ಬೋದು. ಇಲ್ಲ ನಾನು ತುಂಬ ಲಾಂಗ್ ಸ್ವಿಂಗ್ನ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂದರೆ 20 EMAನ ನೀವು ಕನ್ಸಿಡರ್ ಮಾಡ್ಬೋದು ಎಕ್ಸಿಟ್ ಸ್ಟ್ರಾಟಜಿ ಪ್ರಕಾರ. ಅಂದರೆ ಪ್ರೈಸು 20 EMA ಕೆಳಗಡೆ ಬಂದು ಕ್ಲೋಸ್ ಆಗಬೇಕು. ಕ್ಲೋಸ್ ಆದರೆ ನಿಮ್ಮದು ಎಕ್ಸಿಟ್ ಕ್ರೈಟೀರಿಯಾ ಮೀಟ್ ಆಗುತ್ತೆ. ಓಕೆ, ಸೊ ಇಲ್ಲದೆ ಆದರೆ ಎಲ್ಲಿವರೆಗೂ ಅದು ಕ್ಲೋಸ್ ಆಗಲ್ಲ ಇವೆರಡು EMA ಕೆಳಗಡೆ, ನೀವು ಅದನ್ನು ಹೋಲ್ಡ್ ಮಾಡ್ತಾ ಹಾಗೆ ರ್ಯಾಲಿನ ರೈಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿದ್ರೆ ಸೊ ನನಗಿಲ್ಲಿ ಎಂಟ್ರಿ ಕ್ರೈಟೀರಿಯಾ ಮೀಟ್ ಆಗಿದೆ, ಅಂದರೆ ಸಿಗ್ನಲ್ ಬಂದಿದೆ. ಸೊ ಇಲ್ಲಿ ನಾನು ತೊಗೊಂಡಿದ್ರೆ ನನ್ನ ಸ್ಟಾಪ್ ಲಾಸು 5.58% ಇರ್ತಿತ್ತು. ಈಗ 18 ಡೇಸಲ್ಲಿ ಈ ಸ್ಟಾಕ್ ಆಲ್ಮೋಸ್ಟ್ 48% ಗೇನ್ ಆಗಿದೆ 18-19 ಡೇಸಲ್ಲಿ. ಓಕೆ, ಸೊ ಈಗ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ನಾನು ಸೆಬಿ ರಿಜಿಸ್ಟರ್ಡ್ ಪ್ರೊಫೆಷ್ನಲ್ ಅಲ್ಲ. ಸೊ ಹಾಗಾಗಿ ಏನೇ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ನಾನು ಕೊಡ್ತಾ ಇದ್ದೀನಿ, ಅದು ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ. ಸೊ ನಾವು ಈ ಇನ್ಫಾರ್ಮೇಷನ್ ಬೇಸ್ಡ್ ಟ್ರೇಡ್ ತೊಗೊಳ್ಬೇಡಿ. ಓಕೆ, ಸೊ ಇವಾಗ ನೋಡಿದ್ರೆ ಇದು ಇನ್ನೂ ಟ್ರೇಡ್ ಕ್ಲೋಸ್ ಆಗಿಲ್ಲ, ಇನ್ನೂ ಹೋಗ್ತಾ ಇದೆ. ಎಲ್ಲಿವರೆಗೂ ಅಂದರೆ 10 EMA ಇಲ್ಲ 20 EMA ಕೆಳಗಡೆ ಕ್ಲೋಸ್ ಆಗೋವರೆಗೂ ಇದನ್ನು ಹೋಲ್ಡ್ ಮಾಡ್ಬೋದು. ಸೊ ನೋಡಿ, ಜಸ್ಟ್ 2 ವೀಕ್ಸ್ ಆಲ್ಮೋಸ್ಟ್ 18 ಡೇಸಲ್ಲಿ ನಿಮಗೆ 50%ವರೆಗೂ ಗೇನ್ ಕೊಟ್ಟಿದೆ. ಓಕೆ, ಸೊ ನೀವು ಎಂಟ್ರಿಗೆ ಏನು ಮಾಡ್ಬೋದು ಅಂದರೆ, ಇನ್ನೂ ಲೋವರ್ ಟೈಮ್ ಫ್ರೇಮ್ಗೆ ಹೋಗ್ಬೋದು. ಇನ್ನೂ ಲೋವರ್ ಟೈಮ್ ಫ್ರೇಮ್ಗೆ ಹೋದ್ರೂ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಹೇಗೆ ಅಂತಂದರೆ ನೋಡಿ, ನಮ್ಮ ಕಂಡೀಷನ್ ಏನಿತ್ತು, ಸೂಪರ್ ಟ್ರೆಂಡ್ ಗ್ರೀನ್ ಆಗಿರಬೇಕು, 20-10 EMA ಮೇಲೆ ಪ್ರೈಸ್ ಹೋಗ್ತಾ ಇರಬೇಕು, 200 EMA ಮೇಲೆ ಇರಬೇಕು ಪ್ರೈಸು, ಆಮೇಲೆ MACD 0 ಲೈನ್ಗಿಂತ ಮೇಲೆ, ಆಮೇಲೆ ಬ್ಲೂ ಆರೆಂಜ್ ಲೈನ್ಗಿಂತ ಮೇಲೆ ಇರಬೇಕು, ಗ್ರೀನ್ ಬಾರ್ಸ್ ಬಂದಿರಬೇಕು. ಈವನ್ ಇನ್ 1 hour ಟೈಮ್ ಫ್ರೇಮ್ನಲ್ಲಿ ಕೂಡ ನಿಮಗೆ ಆ ಕಂಡೀಷನ್ ಮೀಟ್ ಆಗ್ತಾ ಇದೆ. ನೋಡಿದ್ರಲ್ಲ, ಅಷ್ಟು ಬ್ಯೂಟಿಫುಲ್ ಸ್ಟ್ರಾಟಜಿ ಇದು. ಓಕೆ, ನಿಮಗೆ ಯಾವ ಟೈಮ್ ಫ್ರೇಮ್ಗೆ ಹೋದ್ರೂ, ಈವನ್ 30 ಮಿನಿಟ್ ಟೈಮ್ ಫ್ರೇಮ್ಗೆ ಹೋದ್ರೂ ನಿಮಗೆ ಆ ಕಂಡೀಷನ್ ಮೀಟ್ ಆಗುತ್ತೆ. ನೋಡಿ, ಆ ಕಂಡೀಷನ್ ಮೀಟ್ ಆಗ್ತಾ ಇದೆ. ಓಕೆ, ಬಟ್ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಡೈಲಿ ಟೈಮ್ ಫ್ರೇಮ್ನ ನೀವು ಕನ್ಸಿಡರ್ ಮಾಡಿ. ಎಂಟ್ರಿಗೆ ನೀವು 2 hour ಇಲ್ಲ 1 hour ಟೈಮ್ ಫ್ರೇಮ್ನಲ್ಲಿ ಎಂಟ್ರಿಗೆ ನೀವು ಪ್ಲ್ಯಾನ್ ಮಾಡ್ಬೋದು. ಓಕೆ, ಈ ಸ್ಟ್ರಾಟಜಿ ಯೂಸ್ ಮಾಡ್ತಾ ನೀವು ಪರ್ ಮಂತ್ ಅಟ್ಲೀಸ್ಟ್ ಒಂದು 2-3 ಟ್ರೇಡ್ ತೊಗೊಳ್ಬೋದು. ಅದರಲ್ಲಿ ಏನಿಲ್ಲ ಅಂದರೆ 10-15% ಕನ್ಸಿಸ್ಟೆಂಟಾಗಿ ನೀವು ರಿಟರ್ನ್ಸ್ನ ಗೇನ್ ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಟಜಿ ನಾನು ನನ್ನ ಟ್ರೈನಿಂಗ್ನಲ್ಲಿ ನಾನು ಟೀಚ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ನಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ, ಇವಾಗ ಕನ್ನಡದಲ್ಲೂ ಮಾಡ್ತಾಯಿದ್ದೀನಿ. ಸೊ ಇನ್ನು ಮುಂದೆ ಕನ್ನಡದಲ್ಲೂ ಕೂಡ ವೀಡಿಯೋನ ನಾನು ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಏನು ಇಷ್ಟ ಆಯಿತು ಈ ವಿಡಿಯೋ ಬಗ್ಗೆ, ಏನು ಇಷ್ಟ ಆಗಲಿಲ್ಲ, ಯಾವ ಸ್ಟ್ರಾಟಜಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕು, ಇಲ್ಲ ಏನಾದ್ರು ಸ್ಪೆಸಿಫಿಕ್ ಸ್ಟಾಕ್ ಬಗ್ಗೆ ಮಾಡಬೇಕಾ, ಆ ಥರದ್ದು ಏನಾದರೂ ಇದ್ದರೆ ನೀವು ಕಮೆಂಟ್ ಹಾಕಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸೊ ನೀವು ಪ್ರೈಸ್ ಆ್ಯಕ್ಷನ್ ಕಲಿಬೇಕು, ಈ ಸ್ಟ್ರಾಟಜಿ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತಿದ್ದರೆ ನಾನೊಂದು ಗ್ರೂಪ್ ಮ್ಯಾನೇಜ್ ಮಾಡ್ತೀನಿ. ಅಲ್ಲೆಲ್ಲ ಟ್ರೇಡ್ ಮಾಡೋರೇ ಇದ್ದಾರೆ. ಅಲ್ಲಿ ನಾವು ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಿ, ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡ್ತೀರಿ. ಸೊ ಅದು ಆ ಗ್ರೂಪ್ ಪಾರ್ಟ್ ಆಗಿ ಇರಬೇಕು ಅಂತಿದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ನಾನು ಆ ಲಿಂಕ್ನ ಪ್ಲೇಸ್ ಮಾಡಿರ್ತೀನಿ, ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಇದು ನನ್ನ ಚಾನಲ್ಲು. ಪ್ರೀವಿಯಸ್ ವಿಡಿಯೋದಲ್ಲಿ ಸ್ವಿಂಗ್ ಟ್ರೇಡು ಹೇಗೆ ಈ ಸೂಪರ್ ಟ್ರೆಂಡ್ ಸ್ಟ್ರಾಟಜಿಯಿಂದ ನೀವು ಮಾಡ್ಬೋದು ಅಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಸ್ಟ್ರಾಟಜಿನಲ್ಲಿ ಲಾಸ್ಟು 44% ಗೇನ್ನ ನಾವು ಪಡ್ಕೊಂಡಿದ್ದೀರಿ ಅದರಲ್ಲಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ವಿಡಿಯೋ ಜೊತೆಗೆ ನೆಕ್ಸ್ಟ್ ಟೈಮ್ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.